ನಿನ್ನೆ ಮಿಕ್ಕಿರುವ ಚಪಾತಿ ಅಥವಾ ರೊಟ್ಟಿಯನ್ನು ಮರುದಿವಸ ಹಾಲಿನಲ್ಲಿ ನೆನೆ ಹಾಕಿ ತಿನ್ನೋದ್ರಿಂದ ನಿಮ್ಮ ಈ 7 ರೋಗಗಳು ಮಂಗಮಾಯವಾಗುತ್ತವೆ. ಸ್ನೇಹಿತರೆ, ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ನಿನ್ನೆಯ ಮಿಕ್ಕಿರುವ ಚಪಾತಿಯನ್ನು ಹಾಲಿನಲ್ಲಿ ನೆನೆಸಿ ತಿನ್ನೋದ್ರಿಂದ ಸಾಕಷ್ಟು ಪ್ರಯೋಜನಗಳಿವೆ ಎನ್ನಲಾಗುತ್ತದೆ. ಅದರ ಪ್ರಯೋಜನದ ಬಗ್ಗೆ ತಿಳಿದರೆ ನೀವು ಕೂಡ ಮಿಕ್ಕ ಚಪಾತಿಯನ್ನು ಬಿಸಾಡೋ ತಪ್ಪು ಎಂದಿಗೂ ಮಾಡೋದಿಲ್ಲ. ಹಾಲಿನಲ್ಲಿ ನಿನ್ನೆ ರಾತ್ರಿ ಮಿಕ್ಕಿರುವ ಚಪಾತಿಯನ್ನು ನೆನೆಸಿ ಸೇವಿಸುವುದು ಭಾರತೀಯ ಸಾಂಪ್ರದಾಯಿಕ ಆಹಾರ ವ್ಯವಸ್ಥೆಯ ಅವಿಭಾಜ್ಯ ಅಂಗವಾಗಿದೆ. ಇದು ಪೌಷ್ಟಿಕ ಮಾತ್ರವಲ್ಲ, ಆಯುರ್ವೇದ ದೃಷ್ಟಿಕೋನದಿಂದ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗಿದೆ. ಈ ಸಂಯೋಜನೆಯು ದೇಹದಲ್ಲಿನ ತ್ರಿದೋಷ ಅಂದರೆ ವಾತ, ಪಿತ್ತ ಮತ್ತು ಕಫ ದೋಷಗಳ ಸಮತೋಲನವನ್ನು ಪರಿಹರಿಸುತ್ತದೆ ಮತ್ತು ಜಠರ ದುರಿತವನ್ನು ಹೊತ್ತಿಸುವ ಮೂಲಕ ಗ್ಯಾಸ್ಟ್ರಿಕ್ನ ಕ್ರಿಯಾತ್ಮಕತೆಯನ್ನು ನವೀಕರಿಸುತ್ತದೆ. ಸ್ನೇಹಿತರೆ, ಈ ಮಿಶ್ರಣವನ್ನು ಸೇವಿಸಿದರೆ ಅದು ದೇಹಕ್ಕೆ ಹಗುರವಾದ, ಸಮತೋಲಿತ ಮತ್ತು ಪೌಷ್ಟಿಕ ಆಹಾರವಾಗುತ್ತದೆ. ಇದು ದೇಹವನ್ನು ತಂಪಾಗಿರಿಸುತ್ತದೆ ಮತ್ತು ಹಾಲಿನಂತಹ ಪೌಷ್ಟಿಕ ಪಾನೀಯಗಳೊಂದಿಗೆ ರಾತ್ರಿ ಉಳಿದ ಚಪಾತಿಯನ್ನು ತೆಗೆದುಕೊಂಡಾಗ ಅದು ದೇಹಕ್ಕೆ ಶಾಂತಿ ಮತ್ತು ಶಕ್ತಿಯನ್ನು ನೀಡುತ್ತದೆ. ಈ ಮಿಶ್ರಣವು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸುತ್ತದೆ. ಇದು ಹೊಟ್ಟೆಯನ್ನು ಸ್ವಚ್ಛವಾಗಿರಿಸುತ್ತದೆ ಮತ್ತು ಅನಿಲ ಹಾಗೂ ಆಮ್ಲೀಯತೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುವುದಿಲ್ಲ. ಇದಲ್ಲದೆ ಇದು ದೇಹವು ದೀರ್ಘಕಾಲದವರೆಗೆ ಹಸಿದಿರಲು ಅನುಮತಿಸುವುದಿಲ್ಲ. ಇದು ಆಗಾಗ್ಗೆ ತಿನ್ನುವ ಅಭ್ಯಾಸವನ್ನು ಸಹ ನಿಯಂತ್ರಿಸುತ್ತದೆ. ಹಾಲಿನಲ್ಲಿರುವ ಪ್ರೋಟೀನ್ ಮತ್ತು ಕ್ಯಾಲ್ಸಿಯಂ ಮೂಳೆಗಳನ್ನು ಬಲಪಡಿಸುತ್ತದೆ, ಆದರೆ ಚಪಾತಿಯಲ್ಲಿರುವ ಫೈಬರ್ ಕರುಳನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ಈ ರೀತಿಯಾಗಿ ಈ ಆಹಾರವು ಹೊಟ್ಟೆ, ಮೆದುಳು ಮತ್ತು ದೇಹಕ್ಕೆ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ಇದು ಒಂದು ಸರಳ ಆದರೆ ಪ್ರಭಾವಶಾಲಿ ಸಾಂಪ್ರದಾಯಿಕ ಔಷಧಿಯಂತೆ ಕೆಲಸ ಮಾಡುತ್ತದೆ. 1. ಮಧುಮೇಹ ನಿಯಂತ್ರಣ. ಹಳಸಿದ ಚಪಾತಿಯನ್ನು ಮಧುಮೇಹ ರೋಗಿಗಳಿಗೆ ನೈಸರ್ಗಿಕ ಮತ್ತು ಸರಳವಾದ ಪರಿಹಾರವಾಗಿ ಅತ್ಯಂತ ಪ್ರಯೋಜನಕಾರಿ ಎಂದು ಪರಿಗಣಿಸಲಾಗುತ್ತದೆ, ಏಕೆಂದರೆ ಅದರ ಗ್ಲೈಸೆಮಿಕ್ ಸೂಚ್ಯಂಕ ತಾಜಾ ರೊಟ್ಟಿಗಿಂತ ಕಡಿಮೆಯಾಗಿದೆ. ಗ್ಲೈಸೆಮಿಕ್ ಸೂಚ್ಯಂಕವು ಒಂದು ರೀತಿಯ ಅಳತೆಯಾಗಿದೆ. ಇದು ಯಾವುದೇ ಆಹಾರವನ್ನು ಸೇವಿಸಿದ ನಂತರ ದೇಹದಲ್ಲಿ ಸಕ್ಕರೆಯನ್ನು ಎಷ್ಟು ವೇಗವಾಗಿ ಹೆಚ್ಚಿಸುತ್ತದೆ ಎಂಬುದನ್ನು ಸೂಚಿಸುತ್ತದೆ. ರಾತ್ರಿಯಲ್ಲಿ ಮಿಕ್ಕಿರುವ ಚಪಾತಿಯನ್ನು ಮರುದಿವಸ ತಿನ್ನುವಷ್ಟರಲ್ಲಿ ಅದರಲ್ಲಿರುವ ಪಿಷ್ಟವು ಭಾಗಂಶ ನಿರೋಧಕ ಪಿಷ್ಟವಾಗಿ ಪರಿವರ್ತಿಸುತ್ತದೆ. ಈ ನಿರೋಧಕ ಪಿಷ್ಟವು ಜೀರ್ಣಕ್ರಿಯೆಯಲ್ಲಿ ನಿಧಾನವಾಗಿ ಒಡೆಯುತ್ತದೆ. ಇದರಿಂದಾಗಿ ಗ್ಲೂಕೋಸ್ ಆಹಾರದಿಂದ ರಕ್ತವನ್ನು ತಲುಪುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ಸಹ ಹೆಚ್ಚಿಸುವುದಿಲ್ಲ. ಈ ಕಾರಣಕ್ಕಾಗಿ ಇದು ದೇಹದಲ್ಲಿ ಇನ್ಸುಲಿನ್ ಬೇಡಿಕೆಯನ್ನು ಸಮತೋಲನಗೊಳಿಸುತ್ತದೆ ಮತ್ತು ಸಕ್ಕರೆ ಸ್ಪೈಕ್ಗಳನ್ನು ಸಹ ಅನುಮತಿಸುವುದಿಲ್ಲ. 2. ಮೂಳೆಗಳನ್ನು ಬಲಪಡಿಸುತ್ತದೆ. ನಾವು ಹಾಲಿನೊಂದಿಗೆ ಹಳಸಿದ ಚಪಾತಿಯನ್ನು ಬೆರೆಸಿ ಸೇವಿಸಿದರೆ ಅದು ಮೂಳೆಗಳಿಗೆ ಬಹಳ ಪ್ರಯೋಜನಕಾರಿ ಮತ್ತು ಪೌಷ್ಟಿಕ ಆಹಾರವಾಗುತ್ತದೆ. ಹಾಲು ಕ್ಯಾಲ್ಸಿಯಂ ಮತ್ತು ರಂಜಕದಂತಹ ಅಗತ್ಯ ಖನಿಜಗಳನ್ನು ಹೊಂದಿದೆ. ಇದು ಮೂಳೆಗಳನ್ನು ಬಲಪಡಿಸುವಲ್ಲಿ ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತದೆ. ಈ 2 ಅಂಶಗಳು ಮೂಳೆ ವಿನ್ಯಾಸವನ್ನು ಬಲಪಡಿಸುತ್ತವೆ. ಅವುಗಳನ್ನು ಒಡೆಯುವುದನ್ನು ಅಥವಾ ದುರ್ಬಲಗೊಳ್ಳುವುದನ್ನು ತಡೆಯುತ್ತದೆ ಮತ್ತು ಮೂಳೆ ಸಂಬಂಧಿತ ಕಾಯಿಲೆಗಳಿಂದ ರಕ್ಷಿಸುತ್ತದೆ. ಉದಾಹರಣೆಗೆ ಆಸ್ಟಿಯೋಪೊರೋಸಿಸ್. ಮತ್ತೊಂದೆಡೆಗೆ ಹಳಸಿದ ಚಪಾತಿ ಸ್ವಲ್ಪ ಪ್ರಮಾಣದ ಕಬ್ಬಿಣ, ಮ್ಯಾಗ್ನೀಷಿಯಂ ಮತ್ತು ಫೈಬರ್ ಅನ್ನು ಸಹ ಹೊಂದಿರುತ್ತದೆ. ಇದು ದೇಹಕ್ಕೆ ಶಕ್ತಿಯನ್ನು ನೀಡುತ್ತದೆ ಮತ್ತು ಮೂಳೆಗಳು ಹಾಗೂ ಕೀಲುಗಳ ಕ್ರಿಯಾತ್ಮಕತೆಯನ್ನು ನಿರ್ವಹಿಸುತ್ತದೆ. ಈ 2 ವಸ್ತುಗಳು ಹಾಲು ಮತ್ತು ಹಳಸಿದ ಚಪಾತಿ ಒಟ್ಟಿಗೆ ತಿಂದರೆ ಅವು ದೇಹವನ್ನು ಒಳಗಿನಿಂದ ಬಲಪಡಿಸುತ್ತವೆ ಮತ್ತು ಮೂಳೆಗಳ ಆರೋಗ್ಯವನ್ನು ಸುಧಾರಿಸುತ್ತವೆ. ವಿಶೇಷವಾಗಿ ಮಕ್ಕಳಿಗೆ, ವೃದ್ಧರು ಮತ್ತು ಮಹಿಳೆಯರು ಕ್ಯಾಲ್ಸಿಯಂನ ಕೊರತೆಯನ್ನು ಹೆಚ್ಚಾಗಿ ಅನುಭವಿಸುತ್ತಾರೆ. ಇದು ಒಂದು ಸರಳ ಮತ್ತು ಮನೆ ಪರಿಹಾರವಾಗಿದ್ದು ಅದು ಯಾವುದೇ ಔಷಧವಿಲ್ಲದೆ ಮೂಳೆಗಳನ್ನು ಬಲಪಡಿಸುತ್ತದೆ. 3. ಚರ್ಮಕ್ಕೆ ಪ್ರಯೋಜನಕಾರಿ. ನೀವು ಹಾಲಿನೊಂದಿಗೆ ಹಳಸಿದ ಚಪಾತಿಯನ್ನು ಬೆರೆಸಿ ಸೇವಿಸಿದರೆ ಅದು ನಿಮ್ಮ ಚರ್ಮಕ್ಕೂ ತುಂಬ ಪ್ರಯೋಜನಕಾರಿಯಾಗಿದೆ. ಹಾಲಿನಲ್ಲಿ ವಿಟಮಿನ್ ಎ, ಡಿ ಮತ್ತು ಕ್ಯಾಲ್ಸಿಯಂ ಇರುತ್ತದೆ. ಇದು ಚರ್ಮವನ್ನು ಒಳಗಿನಿಂದ ಪೋಷಿಸುತ್ತದೆ ಮತ್ತು ಅದನ್ನು ಮೃದು ಹಾಗೂ ಹೊಳೆಯುವಂತೆ ಮಾಡುತ್ತದೆ. ಅದೇ ಸಮಯದಲ್ಲಿ ಹಳಸಿದ ಚಪಾತಿ ಫೈಬರ್ ಮತ್ತು ಕೆಲವು ಖನಿಜಗಳನ್ನು ಹೊಂದಿರುತ್ತದೆ. ಇದು ದೇಹವನ್ನು ಸ್ವಚ್ಛಗೊಳಿಸಲು ಮತ್ತು
ರಕ್ತವನ್ನು ಸ್ವಚ್ಛಗೊಳಿಸಲು ಸಹಾಯ ಮಾಡುತ್ತದೆ. ರಕ್ತವು ಸ್ವಚ್ಛವಾಗಿದ್ದಾಗ ಅದರ ಪರಿಣಾಮವು ಮುಖದ ಮೇಲೆ ನೇರವಾಗಿ ಗೋಚರಿಸುತ್ತದೆ. ಮುಖದ ಮೇಲಿನ ಕಲೆಗಳು ಕಡಿಮೆ ಮತ್ತು ಬಣ್ಣವನ್ನು ಹೆಚ್ಚಿಸುತ್ತದೆ. ತಾಜಾತನ ಹಾಗೂ ಹೊಳಪು ಸಹ ಮಂದ ಅಥವಾ ಒಣಗಿದ ಚರ್ಮಕ್ಕೆ ಮರಳುತ್ತದೆ. ಈ ದೇಶೀಯ ಮತ್ತು ಸರಳ ಆಹಾರವು ದೇಹವನ್ನು ಸ್ವಚ್ಛವಾಗಿ ಮತ್ತು ಒಳಗಿನಿಂದ ಬಲಪಡಿಸುವ ಮೂಲಕ ಚರ್ಮವನ್ನು ಆರೋಗ್ಯಕರವಾಗಿರಿಸುತ್ತದೆ. ಇದನ್ನು ಪ್ರತಿದಿನ ಅಥವಾ ವಾರದಲ್ಲಿ ಕೆಲವು ಬಾರಿ ಸೇವಿಸಿದರೆ ನೈಸರ್ಗಿಕ ಹೊಳಪು ಮುಖದ ಮೇಲೆ ಪ್ರಾರಂಭವಾಗುತ್ತದೆ. 4. ತೂಕ ನಷ್ಟಕ್ಕೆ ಸಹಾಯ. ನೀವು ತೂಕ ಇಳಿಸಿಕೊಳ್ಳಲು ಬಯಸಿದರೆ ಹಳಸಿದ ಚಪಾತಿ ಮತ್ತು ಹಾಲಿನ ಸಂಯೋಜನೆಯು ನಿಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ. ನೀವು ಹಾಲಿನೊಂದಿಗೆ ಹಳಸಿದ ಚಪಾತಿಯನ್ನು ಬೆರೆಸಿ ಸೇವಿಸಿದಾಗ ಅದು ಹೊಟ್ಟೆಯನ್ನು ದೀರ್ಘಕಾಲದವರೆಗೆ ತುಂಬಿರುವಂತೆ ಮಾಡುತ್ತದೆ. ಇದು ಮತ್ತೆ ಮತ್ತೆ ಹಸಿವಿಗೆ ಕಾರಣವಾಗುವುದಿಲ್ಲ ಮತ್ತು ಅನಗತ್ಯ ತಿನ್ನುವುದನ್ನು ತಡೆಯುತ್ತದೆ. ಹಾಲು ಹಾಗೂ ಚಪಾತಿ ಪ್ರೋಟೀನ್ ಮತ್ತು ಫೈಬರ್ ಅನ್ನು ಹೊಂದಿರುತ್ತದೆ. ಇದು ದೇಹದ ಚಯಾಪಚಯವನ್ನು ಒಟ್ಟುಗೂಡಿಸುತ್ತದೆ. ಚಯಾಪಚಯವು ತೀಕ್ಷ್ಣವಾದಾಗ ದೇಹವು ಹೆಚ್ಚು ಕ್ಯಾಲೋರಿಗಳನ್ನು ಸುಟ್ಟು ಕೊಬ್ಬನ್ನು ಕಡಿಮೆ ಮಾಡುತ್ತದೆ. ಆದ್ದರಿಂದ ಸುಲಭವಾಗಿ ಮತ್ತು ಸರಳವಾದ ತೂಕ ನಷ್ಟವನ್ನು ತಿನ್ನಲು ಪ್ರಯತ್ನಿಸುವ ಜನರಿಗೆ ಇದು ಉತ್ತಮ ಮತ್ತು ಅಗ್ಗದ ಪರಿಹಾರವಾಗಿದೆ. 5. ನಿದ್ರೆಯಲ್ಲಿ ಸುಧಾರಣೆ. ಯಾರಾದರೂ ರಾತ್ರಿಯಲ್ಲಿ ನಿದ್ರೆ ಬರದಿದ್ದರೆ ಅಥವಾ ರಾತ್ರಿಯಲ್ಲಿ ಮತ್ತೆ ಮತ್ತೆ ಎಚ್ಚರವಾಗುತ್ತಿದ್ದರೆ ಅಂಥವರು ಬೆಚ್ಚಗಿನ ಹಾಲಿನಲ್ಲಿ ನಿನ್ನೆ ಮಿಕ್ಕಿರುವ ಚಪಾತಿಯನ್ನು ಬೆರೆಸಿ ತಿನ್ನುವುದು ತುಂಬ ಪ್ರಯೋಜನಕಾರಿಯಾಗಿದೆ. ಹಾಲು ಟ್ರಿಪ್ಟೋಫಿಯಾನ್ ಎಂಬ ವಿಶೇಷ ಅಂಶವನ್ನು ಹೊಂದಿರುತ್ತದೆ. ಇದು ಮೆದುಳನ್ನು ಶಾಂತಗೊಳಿಸುತ್ತದೆ ಮತ್ತು ನಿದ್ರೆ ಮಾಡಲು ಸಹಾಯ ಮಾಡುತ್ತದೆ. ಹಳಸಿದ ಚಪಾತಿಯನ್ನು ಹಾಲಿನಲ್ಲಿ ಬೆರೆಸಿ ತಿಂದಾಗ ಅದು ಹೊಟ್ಟೆಯನ್ನು ಸಡಿಲಗೊಳಿಸುತ್ತದೆ ಮತ್ತು ದೇಹವು ಹಗುರವಾಗಿರುತ್ತದೆ. ಇದು ಮನಸ್ಸನ್ನು ಶಾಂತಗೊಳಿಸುತ್ತದೆ ಮತ್ತು ಗಾಢ ನಿದ್ರೆ ಪಡೆಯಲು ಸಹಾಯ ಮಾಡುತ್ತದೆ. ಇದು ಸರಳ ಮತ್ತು ದೇಶೀಯ ವಿಧಾನವಾಗಿದ್ದು ಯಾವುದೇ ಔಷಧಿಗಳಿಲ್ಲದೆ ನಿದ್ರೆಯ ಸಮಸ್ಯೆಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. 6. ದೇಹಕ್ಕೆ ಶಕ್ತಿ ನೀಡುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಲಿನಲ್ಲಿ ನೆನೆಸಿದ ನಿನ್ನೆ ಮಿಕ್ಕಿರುವ ಚಪಾತಿಯನ್ನು ತಿನ್ನುವುದರಿಂದ ದೇಹಕ್ಕೆ ಶಕ್ತಿ ಸಿಗುತ್ತದೆ. ಹಾಲು ಮತ್ತು ಚಪಾತಿ ದೇಹಕ್ಕೆ ಶಕ್ತಿ ನೀಡುವ ಪೋಷಕಾಂಶಗಳನ್ನು ಹೊಂದಿರುತ್ತದೆ. ಬೆಳಿಗ್ಗೆ ಇದನ್ನು ತಿನ್ನುವುದರಿಂದ ನೀವು ದಿನವಿಡೀ ಚೈತನ್ಯವನ್ನು ಹೊಂದುತ್ತೀರಿ. ಇದು ದೌರ್ಬಲ್ಯ ಮತ್ತು ಆಯಾಸವನ್ನು ಕೂಡ ದೂರ ಮಾಡುತ್ತದೆ. 7. ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತದೆ. ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಹಾಲಿನಲ್ಲಿ ನೆನೆಸಿದ ಉಳಿದಿರುವ ಚಪಾತಿಯನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಮಲಬದ್ಧತೆ ನಿವಾರಣೆಯಾಗುತ್ತದೆ ಮತ್ತು ಕರುಳಿನಲ್ಲಿ ಉತ್ತಮ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತದೆ. ಜೀರ್ಣಕ್ರಿಯೆ ಸಮಸ್ಯೆ ಇರುವವರಿಗೆ ಇದು ಉತ್ತಮ ಪರಿಹಾರವಾಗಿದೆ. ಗ್ಯಾಸ್ ಅಥವಾ ಅಜೀರ್ಣದಿಂದ ಬಳಲುತ್ತಿರುವವರಿಗೂ ಇದು ತುಂಬಾ ಪ್ರಯೋಜನಕಾರಿಯಾಗಿದೆ. ವೀಕ್ಷಕರೇ, ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.